ಮಾಡ್ತೇವೆ ನಾವು. ಓಕೆ. ಸಿಮೆಂಟ್ ಮಂಜು PWD ಮಿನಿಸ್ಟರ್. ಸಭಾಧ್ಯಕ್ಷರೇ, ಚುಕ್ಕಿ ಗುರುತಿನ ಸಂಖ್ಯೆ 201 ಮಾನ್ಯ PWD ಮಿನಿಸ್ಟರ್ ಅವರಿಗೆ ಕೇಳಲಿಕ್ಕೆ. ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಸದಸ್ಯರಿಗೆ ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಿದರೆ, ಬಟ್ ಉತ್ತರ ನಂಗೆ ಅಷ್ಟೊಂದು ಏನು ನನಗೆ ಸಮಂಜಸವಾಗಿಲ್ಲ ಅಂತ ಹೇಳಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದರೆ, ಸಕಲೇಶ್ಪುರಕ್ಕೆ ಮಾನ್ಯ ಸಚಿವರು ಕನಿಷ್ಠ ಅವರು ಸಚಿವರಾದ್ಮೇಲೆ 3 ರಿಂದ 4 ಸತಿ ಬಂದಿದ್ದಾರೆ. ಸಕಲೇಶ್ಪುರದಲ್ಲಿ ಸಮಸ್ಯೆ ಏನಿದೆ ಅಂತಕ್ಕಂಥದ್ದು ಅವ್ರಿಗೂ ಕೂಡ ಗೊತ್ತಿದೆ. ಈ ಸತಿ ಮಳೆ ಬಂದು ಅತಿ ಹೆಚ್ಚಿನ ಮಳೆ ಸಕಲೇಶ್ಪುರದಲ್ಲಾಗಿದೆ. ಮಳೆ ಬಂದು ಹಲವಾರು ರಸ್ತೆಗಳು, ಬ್ರಿಡ್ಜ್ಗಳೆಲ್ಲ ಕೊಚ್ಕೊಂಡೋಗಿದ್ದಾವೆ. ಬಟ್ ಆದರೆ ಕೇವಲ ಒಂದು 6 ಕೋಟಿ ರೂಪಾಯಿ ಹಣವನ್ನು ಈ ಸತಿ ಮೀಸಲಿಟ್ಟಿದ್ವಿ ಅಂತಕ್ಕಂಥ ಇದನ್ನು ಕೂಡ ಉತ್ತರವನ್ನು ನನಗೆ ಕೊಟ್ಟಿದ್ದಾರೆ. ಬಟ್ ಸಕಲೇಶ್ಪುರ 120 ಕಿಲೋಮೀಟರ್ ವಿಸ್ತೀರ್ಣ ಇರತಕ್ಕಂಥದ್ದು. ಮಳೆಯಿಂದ ತುಂಬ ಹಾನಿಯಾಗಿದೆ. ಮುಖ್ಯಮಂತ್ರಿ ಸಾಹೇಬರು ಕೂಡ ಬಂದಿದ್ದಾರೆ, ಕಂದಾಯ ಸಚಿವರು ಸಮೇತ ಬಂದಿದ್ದಾರೆ, ಹಾಗೆಯೇ ನಮ್ಮ PWD ಮಿನಿಸ್ಟರ್ ಕೂಡ ಬಂದಿದ್ದಾರೆ. ಸಕಲೇಶ್ಪುರದಲ್ಲಿ ರಸ್ತೆ ಮತ್ತು ಬ್ರಿಡ್ಜ್ಗಳು ತುಂಬ ಅತಿ ಹೆಚ್ಚು ಹಾನಿಯಾಗಿರೋದ್ರಿಂದ ಅವರು ನಮ್ಮ ರಸ್ತೆಗೆ ಹೆಚ್ಚಿನ ಅನುದಾನವನ್ನು ಕೊಟ್ಟು ಸಕಲೇಶ್ಪುರದಲ್ಲಿ ರಸ್ತೆ ಮತ್ತು ಬ್ರಿಡ್ಜ್ಗಳು ಏನು ಇವತ್ತೆಲ್ಲ ಡ್ಯಾಮೇಜ್ ಆಗಿದೆ ಎಲ್ಲವನ್ನೂ ಕೂಡ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಸಚಿವರಿಗೆ ನಾನು ಒತ್ತಾಯವನ್ನು ಮಾಡ್ತೀನಿ. ಮಿನಿಸ್ಟರ್ ಕೂತ್ಕೊಳ್ಳಿ. ಅಧ್ಯಕ್ಷರೇ, ಈಗಾಗಲೇ ಅಲ್ಲಿರುವಂಥ ಸಮಸ್ಯೆಯನ್ನು ನಮ್ಮ ಇಲಾಖೆ ಗಮನಕ್ಕಿದೆ. ಅದನ್ನ ಪಟ್ಟಿ ತರಿಸಿ ಹಂತ ಹಂತವಾಗಿ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಇಲಾಖೆಯಲ್ಲಿ ಕೂತ್ಕೊಳ್ಳಿ ಅವರೇ, ಲಾಸ್ಟಿಗೆ ಬಂದು ಮಾತಾಡ್ತೀವಿ. ಅಲ್ಲ ಅಧ್ಯಕ್ಷೆ, ಅಲ್ಲ ಈಗ ಸಚಿವರಿಗೆ ಎಲ್ಲ ಗಮನದಲ್ಲಿದೆ. ನಮ್ಮ ಮನೆಯೂ ಕೂಡ ವಿವರಣೆಯನ್ನು ಕೊಟ್ಟಿದ್ದೀನಿ. ನಂಗೆ ಆಲೂರು ಇರ್ಬೋದು, ಕಟ್ಟ ಇರ್ಬೋದು, ಸಕಲೇಶ್ಪುರ ಕಡೆ 3 ಕಡೆನೂ ತುಂಬಾ ಡ್ಯಾಮೇಜ್ ಆಗಿದೆ. ಜನಗಳು ಶಾಪ ಆಗ್ತಾ ಇದ್ದಾರೆ, ಸರ್ಕಾರಕ್ಕೆ ಇರ್ಬೋದು, ಶಾಸಕರಿಗೆ ಇರ್ಬೋದು. ದಯವಿಟ್ಟು ರಸ್ತೆಯಲ್ಲಿ ಮನುಷ್ಯ ಅದನ್ನು ಓಡಾಡಕ್ ಆಗ್ತಾ ಇಲ್ಲ, ತುಂಬಾ ಹದಗೆಟ್ಟೋಗಿದೆ. ಯಾಕೆಂದ್ರೆ ನಿಮಗೆ ಗೊತ್ತಿದೆ ದಕ್ಷಿಣ ಕನ್ನಡದವ್ರು, ನೀವು ಮಳೆ ಎಷ್ಟು ಬಿದ್ದಿದೆ, ನಮ್ಮ ಕಡೆ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿ. ದಯವಿಟ್ಟು ಮಾನ್ಯ ಸಚಿವರು ನಮ್ಮ ಕಡೆಗೆ ಹೆಚ್ಚಿನ ಗಮನ ಹರಿಸಿ ನಮ್ಮ ಭಾಗದ ರಸ್ತೆಗಳನ್ನ ಸರಿಪಡಿಸ್ಕೊಡ್ಲಿಕ್ಕೆ ತಾವು ಆದ್ಯತೆ ಕೊಡಬೇಕು. ದಯವಿಟ್ಟು ನೀವು ಈಗ ಹೇಳಬೇಕು ದಯವಿಟ್ಟು ಅದ್ರ ಬಗ್ಗೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ನಿಮ್ಮ ಖಂಡಿತವಾಗಿ ನಮ್ಮ ಜವಾಬ್ದಾರಿ ಇದೆ. ಅದನ್ನ ರಸ್ತೆ ಸರಿ ಮಾಡುವಂಥದ್ದು ನೋಡೋಣ. ಹಂತ ಒಂದೇ ಸಾರಿ ಮಾಡ್ಲಿಕ್ಕೆ ಖಂಡಿತವಾಗಿ ಆಗೋಲ್ಲ. ಹಂತ ಹಂತವಾಗಿ ಖಂಡಿತವಾಗಿ ಮಾಡಿ ಅದನ್ನ ಸರಿ ಮಾಡುವಂತ ನಿಮ್ಗೆ ಯಾರೇ ಬೈದಂತ ಪರಿಸ್ಥಿತಿಯನ್ನ ನಾವು ಗಮನ ಹರಿಸ್ತೀವಿ. ಅಲ್ಲ, ಈ ರಸ್ತೆಗಳು ಬಿಡಿ ಓಡಾಡೋದಕ್ಕೆ ಆಗದಂತ ಪರಿಸ್ಥಿತಿ 16 ಒಂದು ತುರ್ತಾಗಿ ಮಾಡ್ಕೊಡಿ ದಯವಿಟ್ಟು. ನೀವು ಹೇಳಿದ್ದೀರಿ, ಅವರು ಉತ್ತರ ಕೊಟ್ಟಿದ್ದಾರೆ. ನೀವು ಬೈಕಲ್ಲಿ ತಿಂತೀರಂತ ಹೇಳ್ತಿದ್ದೀರಿ, ಅದಕ್ಕೊಂದು ಭಾಗ್ಯ ಬೇಕಂತ ಹೇಳ್ತಾ ಬಯಸ್ತೇನೆ. ಅದಕ್ಕೆ ಸಂಬಂಧ ಇದೆ. ಈಗ ನೆಕ್ಸ್ಟ್ ಸಚಿವರಿಗೆ ಒಂದೇ ಒಂದು ಈಗ ಅವರ ಪ್ರಶ್ನೆ ಅವ್ರು ಕೇಳ್ತಾರೆ. ಟೈಮ್ ಇಲ್ಲ, ನೀವು ಕೂತ್ಕೊಳ್ಳಿ. ಅವರ ಪ್ರಶ್ನೆ ಅವ್ರು ಕೇಳ್ತಾರೆ. ಅಲ್ಲ, ನೀವು ಕೂತ್ಕೊಳ್ಳಿ. ಈಗ ಅವರಿಲ್ಲ, ಬೇರೆ ಕೇಳಿಕ್ಕೆ ಟೈಮ್ ಇಲ್ಲ. ನಾಳೆ ಅವರ ಇಲ್ಲ ಇಲ್ಲ ಕೇಳ್ಬೇಡಿ. 1 ಕಿಲೋಮೀಟರ್ 80,000 ಕೊಡ್ತಾರೆ, ಯಾವುದಕ್ಕೂ ಸಾಲಲ್ಲ. ಅವ್ರು ಕೆಚ್ಚಲ್ಲಿ ಕೂತ್ಕೊಂಡು ಅಲ್ಲಿ ಕೇಳಿ, ಅವ್ರ ಆಫೀಸಲ್ಲಿ ಇರ್ತಾರೆ. ಜಯಚಂದ್ರ TB ಅವರು. ಸಭಾಧ್ಯಕ್ಷರೇ, ಚುಕ್ಕೆ ಗುರುತರ 75ನೇ ಪ್ರಶ್ನೆಯನ್ನ